ನಮ್ಮ ಪ್ಯಾತೋ ಪ್ರಜ್ಜುಗೆ ತುಂಬ ಇಷ್ಟವಾದಂಥ ಹೀರೋ ಯಾರು? ಸರ್ ನಂಗೆ ತುಂಬಾ ಇಷ್ಟವಾದಂತ ಹೀರೋ ಅಂತಂದ್ರೆ ಬದುಕಿದ್ರೆ ಅವ್ರ ತರ ಬದುಕಬೇಕು ಅಂತಂದ್ರೆ ನನಗೆ ದರ್ಶನ್ ಸರ್. ಓ ಡಿ ಬಾಸ್ ಅಭಿಮಾನಿ ನೀವು? ಫಸ್ಟ್ ನಾನು ತುಂಬಾ ಇವ್ರಿಗಿನ್ನೂ ನಾನು ಇನ್ನೂ ತುಂಬಾ ಭಾವನಾತ್ಮಕವಾಗಿ ನಾನು ಇಷ್ಟಪಡೋದು ಅಂದ್ರೆ ನಮ್ಮ ವಿಷ್ಣು ಅಪ್ಪಾಜಿ ಅವ್ರನ್ನ. ಸೊ ಅವ್ರ ತರ ಯಾರು ಬರಕ್ಕಾಗಲ್ಲ, ಬರೋದು ಇಲ್ಲ ಸರ್ ನಾನು ನೋಡ್ದಂಗೆ. ಯಾಕಂದ್ರೆ ನನ್ಗಿನ್ನ ಚಿಕ್ಕ ವಯಸ್ಸಾದ್ರೂ ಕೂಡ ಅವ್ರ ಬಗ್ಗೆ ನಾನು ತುಂಬಾ ತಿಳ್ಕೊಂಡಿದ್ದೀನಿ, ರಿಸರ್ಚ್ ಮಾಡಿದೀನಿ. ಸೊ ಆ ಒಂದು ಗುಣ, ಆ ಒಂದು ವ್ಯಕ್ತಿತ್ವ ಅವ್ರಿಗೆ ಬರುತ್ತೆ. ಅದು ಬಿಟ್ರೆ ನಾನ್ ನೋಡಿದ್ದು ನಮ್ಮ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ. ಸೊ ಅವ್ರಿಗೋಸ್ಕರನು ನಾವು ಒಂದೆರಡು ಸಾಂಗ್ ಟ್ರಿಬ್ಯೂಟ್ ಸಾಂಗು ಮಾಡಿದೀವಿ. ಅದು ತುಂಬಾ ಜನಪ್ರಿಯಗೊಂಡು ಅದನ್ನು ಸರ್ ಇನ್ನೊಂದ್ 2 ವರ್ಷದ ಇಂಚೆ 3 ವರ್ಷದ ಇಂಚೆ ಅವ್ರಿಗೋಸ್ಕರ ಒಂದ್ ಸಾಂಗ್ ಮಾಡ್ತೀವಿ. ಅದು ತುಂಬಾ ಜನಪ್ರಿಯಗೊಂಡು ಅವರೇ ಕಾಲ್ ಮಾಡಿ ನಮ್ಗೆ 15 ನಿಮಿಷ ಮಾತಾಡ್ತಾರೆ ಟೀಮ್ ಅಲ್ಲಿ. ಓ ನಿಮ್ ಜೊತೆ ಮಾತಾಡ್ತಾರೆ? 15 ನಿಮಿಷ ಏನ್ ಕಂಟೆಂಟ್ ಹೇಳ್ತಾ ಇದೀರಾ ಬ್ರೋ ನೀವು? ಖಂಡಿತ ಸರ್, ಯಾಕಂದ್ರೆ ಎಲ್ಲರೂ ಹೇಳ್ಕೋಬಹುದು. ಸೊ ನೀವ್ ಏನ್ ಬರ್ದಿದ್ರಿ ಅದನ್ನ ಒಂದ್ ಲೈನ್ ಹೇಳ್ಬೋದಾ? ಖಂಡಿತ, ಎಲ್ಲಾರ್ಗೂ ಗೊತ್ತು ಆಲ್ಮೋಸ್ಟ್. ಅದು ಅಣ್ಣ ಎಂದು ಕರೆದರೆ ಸಾಕು ಕಳ್ಳನಂತೆ ಕಾಣುವ ನಮ್ಮೆಲ್ಲರ ಅಭಿಮಾನದಲ್ಲಿ ಸಾರಥಿಯಾಗಿ ರಾರಾಜಿಸುವ ಇವರೇನಯ್ಯೋ ವೀರ, ನಮ್ಮ ಕರುನಾಡು ಮೆಚ್ಚಿದಂತ ಧೀರ, ಇವರೇನಯ್ಯೋ ವೀರ, ಅಭಿಮಾನಿಗಳ ಮನದಲ್ಲಿ ನೆಲೆಸಿರೋ ಶೂರ. ಸೂಪರ್ ಸಾಂಗ್ ಮಾಡಿದಾಗ ಸೂಪರ್ ಪ್ರಜೋ ಬಾಯಿಲ್ ಕೂತ್ಕೊಂಡು ಹಂಗೆ ಮಾತಾಡ್ತಾ ಇರೋಣ. ಇದು ರಾಬರ್ಟ್ ಟೈಮ್ ಸರ್, ರಾಬರ್ಟ್ ಟೈಮ್ ಇದು. ಬನ್ನಿ ಈ ಸಾಂಗ್ ಮಾಡಿದ್ವಿ ನಾವು. ಓಕೆ ಆ ಟೈಮ್ಗೆ ಅಣ್ಣ ನಿಮ್ಗೆ ಏನಂತ ಹೇಳಿದ್ರು ದರ್ಶನ್ ಸರ್? ನೀವು ಇದನ್ನ ಸರ್ ಆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಇನ್ನ ರಿಲೀಸ್ ಆಗಿರಲ್ಲ, ಅವ್ರ ಬರ್ತ್ಡೇಗೆ ಟ್ರಿಬ್ಯೂಟ್ ಸಾಂಗ್ ಅಂತ ಮಾಡಿದ್ದು. ಇನ್ನೇನೋ ಇವತ್ತು ರಿಲೀಸ್ ಆದ್ರೆ ಸಾಂಗ್ ಇನ್ನೊಂದ್ 2 ದಿನಕ್ಕೆ ಬರ್ತ್ಡೇ ಇತ್ತು. ಸಡನ್ ಆಗಿ ಅವ್ರ ಮ್ಯಾನೇಜರ್ ಕಡೆಯಿಂದ ಕಾಲ್ ಬರುತ್ತೆ. ಅಣ್ಣವರು ಲೈನಿಗೆ ಬರ್ತಾರೆ, ನಿಮ್ ಟೀಮ್ ಏನಿದೆ ಅದೆಲ್ಲ ಇದ್ ಮಾಡಿ ಅಂತ. ಸರ್ ಅವತ್ತು ಅದ್ ಯಾವ ತರ ಖುಷಿ ಆಗುತ್ತೋ ಏನ್ ಖುಷಿ ಆಗುತ್ತೋ ಗೊತ್ತಿಲ್ಲ ಸರ್. ಎಲ್ಲೆಲ್ಲಿ ಇದ್ದವರು ಒಬ್ಬ ಹುಡುಗ ನಮ್ಮ ಹುಡುಗ ಬಿದ್ದೆ ಬಂದ್ಬಿಟ್ಟಿದ್ದಾರೆ. ಆ ತರ ಎಕ್ಸೈಟ್ಮೆಂಟ್ ಅಲ್ಲಿ ಬಂದ್ಬಿಟ್ಟಿರೋದು. ಸೊ ಹಂಗಿದ್ದಾಗ ಅಂದ್ರೆ ನಾವ್ ಆ ಸಾಂಗ್ ಮಾಡಿದ್ದು ನಮ್ಮ ಹೇಳಿದ್ನಲ್ಲ, ನಮ್ ರಂಜಿತ್ ಅಣ್ಣ ಮತ್ತೆ ನಮ್ ಲೋಕಿ ಮತ್ತೆ ನಮ್ ಗೀತಕ್ಕ, ನಮ್ ಸೈಟ್ ಡ್ಯಾನ್ಸ್ ಗೀತಕ್ಕ ಅಂತಿದ್ದಾರೆ, ಅವರು ಇದ್ದಾರೆ ತುಂಬಾ. ಮತ್ತೆ ವಿಜಯಣ್ಣ ಅಂತ ಹೇಳಿದ್ನಲ್ಲ, ಅವರು ವರ್ಕ್ ಮಾಡಿದ್ದಾರೆ ಆ ಸಾಂಗ್ ಅಲ್ಲಿ. ಎಲ್ಲಾ ದೊಡ್ಡ ತಲೆಗಳೇ ಸರ್ ವರ್ಕ್ ಮಾಡಿರೋದು. ಫ್ಯಾನ್ ಮೇಡ್ ಸಾಂಗ್ ಆ ತರ ಅವ್ನ್ ಲೆವೆಲ್ ಅಲ್ಲಿ ಮಾಡಿದ್ವಿ. ಸೊ ತುಂಬಾ ಇಷ್ಟಪಟ್ಟು 15 ನಿಮಿಷ ಟೀಮ್ ಜೊತೆಲಿ ಮಾತಾಡ್ತಾರೆ. ಮತ್ತೆ ಸಿಕ್ಕು ಕೂಡ ಇದ್ದಾರೆ, ತುಂಬಾ ಆತ್ಮೀಯಾಗಿ ಅವರು. ಎಲ್ಲರೂ ಹೇಳ್ತಾರೆ ಯಾರು ಸಪೋರ್ಟ್ ಮಾಡಲ್ಲ, ಯಾರಿಗೂ ವಿಡಿಯೋ ಮಾಡಲ್ಲ, ಅದ್ ಮಾಡಲ್ಲ ಇದ್ ಮಾಡಲ್ಲ. ಸರ್ ಅವರು ಮಾಡಿರೋದನ್ನ ಇದುವರೆಗೂ ನಾವು ಒಂದೇ ಒಂದು ರೆಕಾರ್ಡ್ ಕೂಡ ನಾವು ಹೊರಗಡೆ ಬಿಟ್ಟಿಲ್ಲ ಸರ್. ನಾವು ಕೊಡ್ತೇರ ಅವ್ರಿಗೆ ಗೌರವ. ಯಾಕಂದ್ರೆ ಅವ್ರು ಅಷ್ಟೇ ಪ್ರೀತಿಯಿಂದ ನಮ್ಮ ಹತ್ರ ಮಾತಾಡಿದ್ದಾರೆ ಅಂದ್ರೆ ಆ ಪ್ರೀತಿನ ನಾವು ಯುಟಿಲೈಸ್ ಮಾಡ್ಕೋಬಹುದು. ಪ್ರೀತಿ ತರನೇ ಇಡೋಣ ಅಂತ ಅನ್ಬಿಟ್ಟು ಅದನ್ನ ಇನ್ನೂ ಇಟ್ಕೊಂಡು ಹಂಗೆ ಪೂಜಿಸ್ತೀವಿ ಸರ್. ಆ ಒಂದು ರೆಕಾರ್ಡ್ ದೊಡ್ಡ ಸ್ಟೇಜ್ ಅಲ್ಲಿ ನನ್ಗೆ ರಿವೀಲ್ ಆಗ್ಬೇಕನ್ನೋದು ನನ್ನ ಆಸೆ. ಅವರು ಮುಂದೆ ಆದಷ್ಟು ಬೇಗ ನಿಮ್ಮ ಕನಸು ನೆನ್ಸಾಗ್ಲಿ. ಇಷ್ಟವಾದ ನಾಯಕಿ ಯಾರು ಸರ್? ನನಗೆ ಬಂದು ರಾಧಿಕಾ ಪಂಡಿತ್ ಅವರು. ಯಾಕಂದ್ರೆ ಅವರು ಮಾಡಿರುವಂತಹ ಒಂದು ಸಿನಿಮಾ ಜಾನರ್ ಆಗಿರ್ಬೋದು, ಮತ್ತೆ ಅವರು ನಡ್ಕೊಂಡು ಬಂದಿರುವಂತಹ ಒಂದು ದಾರಿ ಆಗಿರ್ಬೋದು, ಒಂದು ಗೃಹಿಣಿಯಾಗಿ ಅಂದ್ರೆ ಒಂದು ಕನ್ನಡ ಗೃಹಿಣಿಯಾಗಿ ಖಂಡಿತವಾಗ್ಲೂ ಇಲ್ಲೇ ಉಳ್ಕೊಂಡಿದ್ದಾರೆ. ಅವ್ರೆಲ್ಲೂ ಹೋಗಿಲ್ಲ, ಕನ್ನಡನ ಪ್ರೀತಿಸ್ತಾ ಆರಾಧಿಸ್ತಾ ಅವ್ರು ಇಲ್ಲೇ ಇರೋದ್ರಿಂದ ನನಗೆ ಅವರು ತುಂಬಾ ಇಷ್ಟ ಅಂತ. ಪ್ರಜ್ಜೆಗೆ ಇಷ್ಟವಾದ ಫುಡ್ ಯಾವುದು ಸರ್? ಮುದ್ದೆ ಉಪ್ಸಾರು ಸರ್. ಮುದ್ದೆ. ನಿಮ್ಗೆ ಇಷ್ಟವಾದ ಗೀತೆಗಳು ಅಂದ್ರೆ ಪ್ಯಾತೋ ಪ್ರಜ್ಜು ಅಂತಾನೆ ಇಟ್ಕೊಂಡಿರೋದ್ರಿಂದ ಆಫ್ ಸ್ಕ್ರೀನ್ ಅಲ್ಲಿ ಪ್ಯಾತೋನೇ ಇಷ್ಟನಾ ಇಲ್ಲ ಡುಯಿಟು ಇಷ್ಟನಾ, ಯಾವ ತರ ಹೆಂಗೆ? ಸರ್ ನಾನು ಒಂದು ಪ್ಯಾತೋ ಸಾಂಗ್ ಗಳನ್ನೇ ಬರೆಯಲ್ಲ, ಪ್ಯಾತೋ ಸಾಂಗ್ ಗಳನ್ನೇ ಹಾಡಲ್ಲ. ನಂಗೆ ಮೇನ್ ಇಂಪ್ಯಾಕ್ಟ್ ಆಗೋದು ಅದು ಬಿಟ್ರೆ ನಾನು ಲವ್ ಸಾಂಗ್ಸ್ ಗಳನ್ನೂ ಬರೆದಿದ್ದೀನಿ, ಮತ್ತೆ ಬಿಲ್ಡಪ್ ಸಾಂಗ್ಸ್ ಗಳನ್ನೂ ಬರೆದಿದ್ದೀನಿ. ಆಮೇಲೆ ತುಂಬಾ ಸಾಂಗ್ಸ್ ಅಂದ್ರೇನೆ ನನಗೆ ಜೀವ. ಎಲ್ಲಾ ಸಾಂಗ್ಸ್ ಗಳನ್ನೂ ಇಷ್ಟಪಡ್ತೀನಿ ಸರ್. ಬುದ್ಧಿ ಬಂದ್ಮೇಲೆ ಒಂದಷ್ಟು ತುಂಟಾಟಗಳಿರುತ್ತೆ. ಹೌದು. ಸೊ ನಿಮ್ಮ ಲೈಫಲ್ಲಿ ಏನು ತುಂಟಾಟ ಮಾಡಕ್ ಹೋಗಿ ಒಂದಷ್ಟು ಅವಾಂತರ ಮಾಡ್ಕೊಂಡಿರೋದು ಏನು ಇಲ್ವಾ ಸರ್? ಅವಾಂತರಗಳು ತುಂಬಾ ಆಗಿದೆ ಸರ್, ಅದೇ ನಿಮ್ಗೆ ಅವಾಗ್ಲೇ ಹೇಳಿದೆ. ಮತ್ತೆ ನನ್ನ ಜೀವನದಲ್ಲಿ ನಾನು ಜೀವನ ಪರ್ಯಂತ ಮರೆಯಕ್ಕಾಗದಿರೋವಂಥ ಒಂದೇ ಒಂದು ಅವಾಂತರ ಅಂತಂದ್ರೆ ನಾನು ಪ್ರೀತಿ ಮಾಡಿದ್ದು. ಸೊ ಆ ಪ್ರೀತಿ ಯಾವ ತರ ನಮಗೆ ನೋವು ಕೊಡುತ್ತೆ. ಈಗ ನಾವು ಪ್ರೀತಿಸ್ತವ್ರನ್ನ ಬೈಕೊಂಡು ಓಡಾಡೋಕ್ಕಾಗಲ್ಲ ಸರ್. ಪ್ರೀತಿಸ್ತವ್ರನ್ನ ಬೈಕೊಂಡು ಓಡಾಡಿದ್ರೆ ಆ ಪ್ರೀತಿ ಮಾಡಿದಕ್ಕೆ ಏನ್ ಬೆಲೆ ಸಿಗುತ್ತೆ? ಅಂದ್ರೆ ಪರಿಸ್ಥಿತಿನೇ ಬೈಕೋತಾ ಇದೀರಾ ನೀವು? ಪರಿಸ್ಥಿತಿನೇ ಬೈಕೊಂತ ಇದೀವಿ. ಹಣೆಯಲ್ಲಿ ಬರ್ದಿಲ್ಲ ಅಂತ ನಮ್ಗೆ ನಾವೇ ಬೈಕೊಂಡು ಸುಮ್ಮನಾಗ್ತಾ ಇದೀವಿ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಈಗ ಪ್ರೀತಿ ಮಾಡಿದೀವಿ, ಹೌದು, ಪ್ರೀತಿ ಮಾಡಿ ಜೀವ ಅದು. ಸೊ ಬಿಟ್ಟೋಯ್ತು ಅಂತ ಅನ್ಬಿಟ್ಟು ಇವಾಗ ಏನೋ ದೂರ ಆಯ್ತು ಕಾರಣಾಂತರಗಳಿಂದ ಅಂತ ಅಂದ್ಬಿಟ್ಟು ಬೈಕೊಂಡು ಓಡಾಡ್ಕೊಂಡು ಆ ತರ ಈ ತರ ಮಾಡ್ಕೊಂಡಿದ್ರೆ ಅದು ಪ್ರೀತಿಗೂ ವ್ಯಾಲ್ಯೂ ಇಲ್ಲ, ಪ್ರೀತಿಸ್ತವ್ರಿಗೂ ವ್ಯಾಲ್ಯೂ ಇಲ್ಲ. ಸೊ ಹಂಗಾಗಿ ಇನ್ನೊಂದು ಮೇನ್ ಹೇಳ್ಬೇಕು ಅಂತಂದ್ರೆ, ಪ್ರೀತಿ ಅನ್ನೋದು ಸಿಗದೆ ತಾಯಿ ಹತ್ರ, ಅದು ನಿಷ್ಕಲ್ಮಶ ಪ್ರೀತಿ.
ಈಗ ಗರ್ಭಗುಡಿನ ನೀವು ಒಂದು ಕಡೆ ನೋಡಿರ್ತೀರಾ ಸರ್, ಬಟ್ ನಾವು ಪ್ರದಕ್ಷಿಣೆ ಹಾಕ್ತಿವಿ, ಓಕೆ ಓಕೆ 7 ಪ್ರದಕ್ಷಿಣೆ ಹಾಕ್ತಿವಿ, ಇಲ್ಲ 9 ಪ್ರದಕ್ಷಿಣೆ ಹಾಕ್ತಿವಿ. ಸೊ ಅದ್ರಲ್ಲಿ ಏನ್ ಮಾರಲ್ಲ ಅಂತಂದ್ರೆ, ನೀನ್ ಆ ಪ್ರೀತಿನ ಹುಡಿಕೊಂಡು ನೀನ್ ಯಾವ್ದೇ ಪ್ರಪಂಚಕ್ಕೆ ಹೋಗಿ ನಿಂತ್ಕೊಂಡ್ರು ಕೂಡ ಆ ಗರ್ಭಗುಡಿ ಅಂದ್ರೆ ಆ ಒಂದು ತಾಯಿ ಅನ್ನೋ ಒಂದು ಗರ್ಭಗುಡಿ ಮುಂದೆ ನೀನ್ ನಿಂತ್ಕೊಂಡ್ರೇನೆ ಆ ಪ್ರೀತಿಗೆ ಒಂದು ಫುಲ್ ಆಗೋದು. ಸೊ ಅದೇ ತರ ನನ್ನ ಜೀವನದಲ್ಲೂ ಆಯ್ತು ಸರ್. ಆ ಪ್ರೀತಿನ ನಂಬ್ಕೊಂಡು ಹೋದವ್ ನಾನು, ಹಾಳಾದವ್ ನಾನು, ಮತ್ತೆ ನನ್ನ ಜೀವನ ಹಾಳು ಮಾಡ್ಕೊಂಡು ನಾನು. ಸೊ ಅದೆಲ್ಲ ಎಂಡ್ ಆಫ್ ಆದ್ಮೇಲೆ ಕೊನೆಯಲ್ಲಿ ನನ್ನ ಜೀವನ ಇಷ್ಟೇ ಎಂಡ್ ಆಫ್ ಆಗೋಯ್ತು ನಂದು ಸರ್. ಎಲ್ಲ ಹೊಂಟೋದ್ರು ಸರ್. ನನ್ನ ಫ್ರೆಂಡ್ಸ್ಗಳನ್ನ ಬಿಟ್ಟು ಇನ್ಯಾರ್ಯಾರು ಇದ್ರು, ನನ್ನ ಡೈಲಿ ಜೊತೆಲಿ ಯಾರ್ಯಾರು ಇರ್ತಿದ್ರು ಎಲ್ಲ ಹೊಂಟೋದ್ರು. ಹಂಗೆ ನನ್ಗೆ ಫಸ್ಟ್ ಟೈಮ್ ಬಂದು ಹೆಲ್ಪ್ ಮಾಡಿದ್ದು ಅಂತಂದ್ರೆ ಅಂದ್ರೆ ಒಂದು ಬುದ್ಧಿವಾದ ಅಂತ ಹೇಳಿದ್ದು ಅಂದ್ರೆ ನಮ್ಮ ಸಿಸ್ಟರ್ ಒಬ್ರು ಇದಾರೆ, ಮಧುರ ಅಂತ ಅಂದ್ಬಿಟ್ಟು, ಅವರು ಆರ್ಟಿಸ್ಟೇನೆ. ಸೊ ನಿನ್ನಲ್ಲಿ ಏನೋ ಇದೆ, ಯಾರೋ ಹೋದ್ರು ಏನೋ ಆಯ್ತು ಜೀವನದಲ್ಲಿ, ಒಂದು ಸಕ್ಸಸ್ ಆದ್ರೆ 100 ಫೇಲ್ಯೂರ್ ಆದ್ರೆ 1 ಸಕ್ಸಸ್ ಆಗುತ್ತಂತೆ. ಸೊ ನಿನ್ನಲ್ಲಿ ಈಗ 2 ಸಕ್ಸಸ್ ಆಗಿರ್ಬೋದು ಅಥವಾ 1 ಸಕ್ಸಸ್ ಆಗಿರ್ಬೋದು, ಬಟ್ ನೀನ್ 100 ಫೇಲ್ಯೂರ್ ನ ನೀನು ತಗೊಂಡ್ರೇನೆ ನೀನ್ ಆ ಸಕ್ಸಸ್ ನ ನೋಡಕ್ ಸಾಧ್ಯ ಅಂತ ಅವ್ರು ಹೇಳಿದಾಗ ನನ್ಗೇನೋ ಒಂದು ಮೈಂಡ್ ಡೈವರ್ಟ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆದವನು ಸರ್. ಇವಾಗ ಬಂದು ಮಾದೇವದವರೆಗೂ ನಿಂತಿದ್ದೀನಿ. ಇದು ನನ್ನ ಫಸ್ಟ್ನೇ ಹೆಜ್ಜೆ, ದೊಡ್ಡ ಹೆಜ್ಜೆ. ಸೊ ಇನ್ನು ಸೂರ್ಯಣ್ಣ ಆಗುತ್ತೆ, ಸೂರ್ಯಣ್ಣ ಆದ್ಮೇಲೆ ಇನ್ನೂ ದೊಡ್ಡ ಹೆಜ್ಜೆ ಹೋಗಿ 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 ಆ ಒಂದು ಇದಕ್ಕೆ ಫಿಲ್ ಮಾಡಬೇಕು ಅನ್ನೋದು ನನ್ನ ಆಸೆ ಸರ್. ಪ್ಯಾಥೋ ಪ್ರಜ್ಜು ಅವರು ಲವ್ ಮಾಡೋರ್ಗೆ ಮತ್ತೆ ಮಾಡ್ತಿರೋರ್ಗೆ, ಮಾಡಿಲ್ಲ ಇರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಎಲ್ಲರಿಗೂ ಹೇಳೋದು ಒಂದೇ, ಲವ್ ಅಂದ್ರೇನೆ ನಂಬಿಕೆ. ಸೊ ಆ ನಂಬಿಕೆನ ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಮತ್ತೆ ಅಂದ್ರೆ ಹೆಂಗೆ ಅಂತಂದ್ರೆ, ಇವಾಗ ಅನುಮಾನ ಅದು ಇದು ಅಳುಮುಳು ಕಡ್ಡಿ ಕಸ ಇದ್ದಿದ್ದೆ. ಪ್ರೀತಿ ಇರಲಿ, ನಂಬಿಕೆ ಇರಲಿ, ಮತ್ತೆ ಇದು ಏನೋ ಹೇಳ್ತಾರಲ್ಲ ಸರ್, ಅದು ಸ್ವಾರ್ಥ ಅನ್ನೋದು ಬೇಡ ಪ್ರೀತಿಲಿ. ಅದೊಂದೇ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾಯಿ ಪ್ರೀತಿ ಆಗ್ಬಾರ್ದು, ಉಳಿಸ್ಕೋಬೇಕು ಸರ್. ಈಗಿನ ಪ್ರೀತಿ ಯಾವುದು ಪ್ರೀತಿ ಎಲ್ಲ ಬಿಡಿ ಸರ್. ಇವಾಗೆಲ್ಲ ಲವ್ ಅಂತ ಏನೋ ಸ್ಟೈಲಾಗಿ ಕರೀತಾರೆ. ಆ ಪ್ರೀತಿಗಿರೋ ತೂಕನೇ ಬೇರೆ, ಆ ಪ್ರೀತಿಗಿರೋ ಒಂದು ಭಾವನೆನೇ ಬೇರೆ. ಒಂದಷ್ಟು ಸಾರಿ ಡಿಸ್ಟರ್ಬೆನ್ಸ್ ಇರ್ಲಿ ಸರ್. ಇಂಥ ವಾತಾವರಣಕ್ಕೆ ಬಂದಾಗ ಯೂತ್ಸ್ ಬರ್ತಾರಲ್ಲ, ಹೌದು. ಸೊ XYZ ಕರ್ಕೊಂಡು ಜೊತೆಲಿ ಬರ್ತಾರೆ. ಈ ವಾತಾವರಣಕ್ಕೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇದು ಆಕ್ಚುಲಿ ನೋಡಿ, ಸ್ವಲ್ಪ ಆ ಕಡೆ ಈ ಕಡೆ ನೋಡಿ, ಎಷ್ಟು ಗ್ರೀನರಿ ಇದೆ, ಸೊ ಎಷ್ಟು ಸೊಗಸಾಗಿದೆ. ಸೊ ಪಾರ್ಕ್ಗೆ ಬರೋ ಲವರ್ಸ್ಗಳಿಗೂ ನಾನು ಹೇಳೋದು ಒಂದೇ, ಏನು ಅಂತಂದ್ರೆ ಲವರ್ಸ್ಗಳಿಗೆ ಅಂತಲ್ಲ, ಈ ಪಾರ್ಕ್ನ ಪರಿಸರ ಹಾಳು ಮಾಡಕ್ಕೆ ಬರೋರ್ಗೆಲ್ಲ ಹೇಳೋದು ಒಂದೇ, ನಾವು ಪರಿಸರ ಇದ್ರೆ ನಾವಿದ್ರೆ ಪರಿಸರ ಅಲ್ಲ, ಪರಿಸರ ಇದ್ರೆ ನಾವು. ದಯಮಾಡಿ ಹಾಗಾಗಿ ಪರಿಸರನ ಉಳಿಸಿ ಬೆಳೆಸಿ. ನೋಡಿ, ಈ ರೀತಿ ಹಿರಿಯ ನಾಗರಿಕರು ಓಡಾಡ್ತಾ ಇರ್ತಾರೆ. ಹೌದು, ಅವ್ರಿಗೂ ಕೂಡ ಯಾವ್ದೇ ರೀತಿ ಒಂದಷ್ಟು ತೊಂದರೆ ಮಾಡ್ಕೋಬೇಡಿ ಅಷ್ಟೇ ನಾನು ಹೇಳೋದು ಸರ್. ಇವಾಗ ಒಂದು 6ನೇ ಕ್ಲಾಸ್ ಹುಡುಗಿ 5ನೇ ಕ್ಲಾಸ್ ಹುಡುಗ ಲವ್ ಮಾಡ್ತಾರೆ ಅಂತ ಅಂದ್ರೆ, ಅದು ಜನರೇಷನ್ ಎಲ್ಲಿವರೆಗೂ ಹೋಗಿದೆ ಅಂತ ನಾವು ಊಹೆನೂ ಕೂಡ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ನಾವು ಅವಾಗ ಚಡ್ಡಿನೇ ಹಾಕೋತಿರ್ಲಿಲ್ಲ ಸರ್. ನಮಗೆ ಒಂದು ಟೈರ್ ಸಿಕ್ಕಿದ್ರೆ ಸಾಕು, ಗೋಲಿ ಸಿಕ್ಕಿದ್ರೆ ಸಾಕು, ಗಿಲ್ಲಿ ದಂಡ್ ಸಿಕ್ಕಿದ್ರೆ ಸಾಕು ಅಂತ ಇತ್ತು. ಇವಾಗ ಹಂಗಿಲ್ಲ ಸರ್, ಎಲ್ಲ ಡಿಜಿಟಲ್ ಮೀಡಿಯಾ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಸರ್. ಕಷ್ಟ ಆಗುತ್ತೆ. ಹೌದು. ಸೊ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಅಂತ, ಸರ್ವೇ ಜನ ಸುಖಿನ ಭವಂತು ಅಂತ ಹೇಳ್ತಾ ಮುಂದಕ್ಕೆ. ಸಹನಾ ಮೂರ್ತಿ ಅಂತಾನೆ ನಾನು ಹೇಳ್ಬೋದು, ನನ್ನ ಆತ್ಮೀಯ ಸ್ನೇಹಿತ. ಅವ್ರದ್ದು ಕೂಡ ಒಂದು ಚಾನಲ್ ಇದೆ, ನಾನು ಒಂಟಿ ಅಲ್ಲ. ನಮ್ಮ ಲೋಹಿತ್ ಅವ್ರಿಗೆ ನಮ್ಮ ಟೀಮ್ ಕಡೆಯಿಂದ, ನಮ್ಮ ಪ್ರಜ್ಜು ಕಡೆಯಿಂದ ಅವ್ರಿಗೂ ಕೂಡ ಲೋಹಿತ್ ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತೀವಿ. ಮಿಸ್ ಮಾಡ್ದೇನೆ ನಮ್ಮ ಸ್ನೇಹಿತನ ಚಾನಲ್ನ ನಾನು ಒಂಟಿ ಅಲ್ಲ ಅನ್ನೋ ಚಾನಲ್ನ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.